ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ದಾಂಡೇಲಿಯಲ್ಲಿ ಪ್ರೆಸ್ ಮೀಟ್ ಮಾಡುತ್ತಾ ಇದ್ದೇವೆ. ಸಹಜ ಇದನ್ನು ಪ್ರೆಸ್ ಮೀಟನ್ನು ಯಾತಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ಇದೇ ತಿಂಗಳ 28ನೇ ತಾರೀಕಿಗೆ ಅಂದರೆ ಬರೋ ಶನಿವಾರ ನಾವು ಕಾರ್ಮಿಕ ಭವನದಲ್ಲಿ ಒಂದು ಉಚಿತ ಧ್ಯಾನ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದೇವೆ. ಈ ಉಚಿತ ಧ್ಯಾನ ಕಾರ್ಯಕ್ರಮವು ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಾದ್ಯಂತ 163 ದೇಶಗಳಲ್ಲಿ ಇದು ನಡೀತಾ ಇದೆ. ಈ ಧ್ಯಾನ ಕಾರ್ಯಕ್ರಮಕ್ಕೆ ಯಾರು ಬರ್ತಾ ಇದ್ದಾರೆ ಅವರಿಗೆಲ್ಲರಿಗೂ ನಾವು ಫ್ರೀಯಾಗಿ ಹೇಳಿಕೊಡ್ತೀವಿ. ಯಾವುದೇ ಥರದ ಚಾರ್ಜಸನ್ನು ತೆಗೆದುಕೊಳ್ಳೋದಿಲ್ಲ. ಮತ್ತು ಈ ಒಂದು ಧ್ಯಾನ ಕಾರ್ಯಕ್ರಮಕ್ಕೆ ನಾವು ಸಹಜ ಯೋಗ ಅಂತ ಹೇಳ್ತಾ ಇದ್ದೀವಿ. ಸಹಜ ಯೋಗ ಅಂತಂದರೆ ಅಂದರೆ ನಮ್ಮ ಜೊತೆಯಲ್ಲಿ ಅಂದರೆ ಜನ್ಮಿಸಿದ್ದು, ಯೋಗ ಅಂದರೆ ಪರಮಾತ್ಮ ಜೋಡಿ ವಿಲೀನಗೊಳಿಸೋದು. ಅಂದರೆ ನಮ್ಮೊಳಗೆ ಇರ್ತಕ್ಕಂಥ ಒಂದು ಶಕ್ತಿಯನ್ನು ಪರಮಾತ್ಮ ಜೋಡಿ ವಿಲೀನಗೊಳಿಸೋದಕ್ಕೆ ನಾವು ಸಹಜ ಯೋಗ ಅಂತ ಹೇಳ್ತಾ ಇದ್ದೀವಿ. ಇದು 1970 ಮೇ 5ರಿಂದ ಈ ಸಹಜ ಯೋಗ ನಡೀತಾ ಬಂದಿದೆ. ಈಗ ಇದು 180 ದೇಶಗಳಲ್ಲಿ ಇದು ಉಚಿತವಾಗಿ ನಡೀತಾ ಬಂದಿದೆ. ಮತ್ತು ಈಗ ದಾಂಡೇಲಿಯಲ್ಲಿಯೂ ಸಹ ಇದು ಸಹಜ ಯೋಗ ನಮ್ಮ ವೀಕ್ಲಿ ಮೆಡಿಟೇಷನ್ ಪ್ರೋಗ್ರಾಮ್ ನಡೀತಾ ಇದೆ. ಈಗ ಹೆಚ್ಚಿನ ಒಂದು ಜನರಿಗೆ ಪ್ರಚಲಿತವಾಗಲಿ ಮತ್ತು ಹೆಚ್ಚಿನ ಜನರು ಉಪಯೋಗ ತಗೊಳ್ಳಿ ಅಂತಂದು ಹೇಳಿ ನಾವು ಇದನ್ನು 28ನೇ ತಾರೀಕಿಗೆ ಸಾಯಂಕಾಲ 6 ಗಂಟೆಗೆ ಮತ್ತು 1ನೇ ತಾರೀಕಿಗೆ ಅಂದರೆ ರವಿವಾರ ಬೆಳಗ್ಗೆ 10 ಗಂಟೆಗೆ ಈ ಧ್ಯಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ. ಅದಕ್ಕಾಗಿ ಹೆಚ್ಚೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದರ ಸದುಪಯೋಗವನ್ನು ಪಡೆದುಕೋಬೇಕಂತೇಳಿ ನಾನು ವಿನಂತಿ ಮಾಡ್ಕೊತಾ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಎಲ್ಲರಿಗೂ ವಿನಂತಿಯನ್ನು ಮಾಡ್ಕೊತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ದಾಂಡೇಲಿಯಲ್ಲಿ ಸಹಜ ಯೋಗ ಅನ್ನುವಂಥ ಈ ಒಂದು ಧ್ಯಾನ ಯೋಗದ ಕಾರ್ಯಕ್ರಮವನ್ನು ನಾವು 2009ನೇ ಇಸ್ವಿಯಿಂದನೂ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಸಹಜ ಯೋಗ ಅನ್ನೋದು ಒಂದು ಅಂದರೆ ಮನುಷ್ಯನ ಆಧ್ಯಾತ್ಮಿಕ ಉತ್ಥಾನಕ್ಕಿರುವಂಥ ನೇರವಾದಂತಹ ದಾರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇದರಲ್ಲಿ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಸಿಗ್ತಾ ಇದೆ. ಜಗತ್ತಿನ ಯಾವುದೇ ಭಾಗದಲ್ಲಿ ನಾವು ಆತ್ಮ ಸಾಕ್ಷಾತ್ಕಾರವನ್ನು ಉಚಿತವಾಗಿ ಈವರೆಗೂ ಪಡೆಯುವಂಥದ್ದನ್ನು ಕಂಡಿಲ್ಲ ಅಂತ ಹೇಳಿದರೆ, ಹಿಂದೆ ಕಾಲದಲ್ಲಿ ಗುರು ಒಬ್ಬನೇ ಒಬ್ಬ ಶಿಷ್ಯನಿಗೆ ಈ ಜ್ಞಾನವನ್ನು ಯೋಗ್ಯ ಶಿಷ್ಯನಿಗೆ ವರ್ಗಾಯಿಸ್ತಾ ಇದ್ದ. ಆದರೆ ಈಗಿನ ಕಾಲದಲ್ಲಿ ಏನು ಅಂತ ಹೇಳಿದ್ರೆ, ಜನರು ಹೆಚ್ಚಿನ ದೈವ ಒಂದು ಸಾಕ್ಷಾತ್ಕಾರಕ್ಕೆ ಬದಲಾಗಿ ಲೌಕಿಕ ವಿಚಾರಗಳಲ್ಲಿ ಹೆಚ್ಚು ಮಗ್ನರಾಗಿರುವುದರಿಂದ ನಮಗೆ ಆಧ್ಯಾತ್ಮಿಕವಾದಂಥ ಒಂದು ಪಥದಲ್ಲಿ ನಡೀಲಿಕ್ಕೆ ಬಹಳಷ್ಟು ಅಡಚಣೆ ಆಗ್ತದೆ. ಆದರೆ ಇಲ್ಲಿ ಶ್ರೀ ಮಾತಾಜಿ ನಿರ್ಮಲಾ ದೇವಿಯವರು ನಮಗೆ ಈ ಒಂದು ಪಥವನ್ನು ಸುಲಭವಾಗಿ ಮಾಡಿದ್ದಾರೆ. ಅವರು ನಮ್ಮಲ್ಲಿರುವಂಥ ಕುಂಡಲಿನಿ ಶಕ್ತಿಯನ್ನು ಜಾಗೃತಿ ಮಾಡಿ ಮನುಷ್ಯ ಸಹಜವಾಗಿ ಒಂದು ತನ್ನಲ್ಲಿರುವಂಥ ಆಂತರಿಕ ಶಕ್ತಿಯನ್ನು ಪರಮಾತ್ಮ ಶಕ್ತಿಯೊಂದಿಗೆ ಅಂದರೆ ಪರಮ ಚೈತನ್ಯ ಶಕ್ತಿಯೊಂದಿಗೆ ಒಂದುಗೂಡಿಸಿ ಅಂದರೆ ಯೋಗವನ್ನು ಮಾಡಿ ಇದರಿಂದ ಒಂದು ನಮ್ಮ ಮಾನಸಿಕವಾಗಿರ್ಬೋದು, ಬೌದ್ಧಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಜೀವನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಂಡು ಒಂದು ಸಂತೋಷಕರವಾದಂತಹ ಕೌಟುಂಬಿಕ ಜೀವನವನ್ನು ಬದುಕುವುದಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಸಹಜಯೋಗ ಅನ್ನೋದು ನಮಗೆ ಸಾಮಾನ್ಯ ಜನರಿಗೂ ಕೈಗೆಟುಕುವಂತಹ ಉಚಿತವಾದಂತಹ ಸಾರ್ವತ್ರಿಕವಾದಂತಹ ಧ್ಯಾನ ಯೋಗವಾಗಿದೆ. ಹಾಗಾಗಿ ಇದರಲ್ಲಿ ಹೆಚ್ಚೆಚ್ಚು ಜನರು ಬಂದು ಇದರ ಪ್ರಯೋಜನವನ್ನು ಪಡೆದುಕೊಂಡ್ರೆ ಇದಕ್ಕೆ ಒಂದು ಅಂದರೆ ನಮ್ಮ ಒಂದು ಸಾಮಾಜಿಕವಾದಂತಹ ಪರಿವರ್ತನೆ ಹಾಗೂ ಸಾಮಾಜಿಕವಾದಂತಹ ಆರೋಗ್ಯ ಸ್ಥಿತಿ ಉಂಟಾಗೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಹಾಗಾಗಿ ಹೆಚ್ಚೆಚ್ಚು ಜನರು ಬಂದು ಈ ಒಂದು ಸಹಜಯೋಗ ಕಾರ್ಯಕ್ರಮದಲ್ಲಿ ದಾಂಡೇಲಿಯ ಈ ಸುಂದರವಾದ ಪರಿಸರದಲ್ಲಿ ಆಧ್ಯಾತ್ಮಿಕವಾಗಿ ಜನರು ಉತ್ಥಾನಗೊಂಡ್ರೆ ಅದರಿಂದ ಒಂದು ಸಂತೋಷಕರವಾದಂತಹ ಪರಿಸರ ಉಂಟಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಜೊತೆಗೆ ಮನುಷ್ಯನ ಒಂದು ಜೀವನದ ಅರ್ಥವನ್ನು ಕಂಡುಕೊಳ್ಳುವಂತಹ ಒಂದು ಸರಳ ಸುಲಭವಾದಂತಹ ಅತ್ಯಂತ ಆತ್ಮೀಯವಾದಂತಹ ಒಂದು ಮಾರ್ಗವಾಗಿದೆ ಇದು. ಹಾಗಾಗಿ ಇದರಲ್ಲಿ ಮತ್ತೆ ನೀವು ದುಡ್ಡು ಕೊಟ್ಟು ಅಂದರೆ ವ್ಯಾವಹಾರಿಕವಾದಂತಹ ಯಾವುದೇ ಒಂದು ವಿಷಯ ಇದರಲ್ಲಿ ಬರೋದಿಲ್ಲ. ಇದು ಏನು ಅಂತ ಹೇಳಿದರೆ ದೇವರ ಜೊತೆಗೆ ಮನುಷ್ಯ ನೇರವಾಗಿ ಸಂಪರ್ಕವನ್ನು ಪಡೆಯುವಂಥ ಒಂದು ನೇರವಾದ ಮಾರ್ಗ. ಹಾಗಾಗಿ ಈ ಸಹಜ ಯೋಗ ಅನ್ನೋದು ನೀವು ಕಂಪೇರ್ ಮಾಡಿದರೆ ಎಲ್ಲ ಯೋಗಗಳಿಗಿಂತ ಅತ್ಯಂತ ಸುಲಭವಾದ ಮಾರ್ಗ. ಹಾಗಾಗಿ ಹೆಚ್ಚೆಚ್ಚು ಜನರು ಈ ಒಂದು ಸಹಜಯೋಗ ಮಾರ್ಗದಲ್ಲಿ ಬಂದು ತಮ್ಮ ಆಧ್ಯಾತ್ಮಿಕ ಉತ್ಥಾನವನ್ನು ಪಡೆದುಕೊಳ್ಳುವುದರ ಜೊತೆಗೆ
ತಮ್ಮ ಕೌಟುಂಬಿಕ ಜೀವನವನ್ನು ಸುಲಭವಾಗಿ ಶಾಂತಿ ಸಮಾಧಾನ ಆನಂದಗಳಿಂದ ತುಂಬಿಕೊಳ್ಳಲಿಕ್ಕೆ ಇದೊಂದು ನಿಮಗೊಂದು ಸುವರ್ಣಾವಕಾಶ ದಾಂಡೇಲಿ ಜನರಿಗೆ ಒದಗಿ ಬಂದಿದೆ. ಹಾಗಾಗಿ ಆದಷ್ಟು ಹೆಚ್ಚೆಚ್ಚು ಜನರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ನಿಮ್ಮಲ್ಲಿ ನಾವು ವಿನಂತಿ ಮಾಡಿಕೊಳ್ತೇವೆ. Namaste. So at Dandeli, we are conducting a Sahaj Yoga, a unique meditation program, which will help every citizen to have physical, mental, emotional, and spiritual balance. And this will help a lot in gaining a lot of knowledge, which is not a bookish knowledge, but all through vibrations. During our birth or the human birth, when we are in embryo, there is a small seed which is laid out by God, that is called as Kundalini Bija, so that when flowered, we are connected to divine. So how to meditate, how to connect to divine source will all be taught to you, and therefore I welcome you all on Saturday at Karmik Bhavan on 28th, and there is also a follow-up program on Sunday at 10 o'clock. So I welcome you all to come at Karmika Bhavan near Jnaneshwar Mandir, Somani Circle, Dandeli. Thank you. అందరికీ నమస్కారము. దాండేలి తెలుగు ప్రజలకి అందరికీ నమస్కారము. మా ఇది సహజ యోగా కేంద్రము ఉచితంగా ఇదే నెల 28కి నడుస్తుంది. సాటర్డే అండ్ సండే జరుగుతుంది. అందరూ తెలుగు వాళ్ళు మన జ్ఞాన కేంద్రానికి వచ్చి విజిట్ చేయాలని దయచేసి కోరుకుంటున్నాను. మీరందరూ ఇది సహజ యోగలో పాల్గొనాలని, ఖచ్చితంగా అందరూ రావాలని మన తెలుగు దండలి ప్రేక్షకులకు అందరు ప్రజలకు ఖచ్చితంగా రావాలని కోరుకుంటున్నాను. స్థలము కార్మికర భవన జ్ఞాన మందిరం అక్కడ జరుగుతుంది. దయచేసి అందరూ రావాలి.